ಹೇರ್ ಲಾಸ್ ಏನಾದ್ರೂ ಆಗ್ತಾ ಇದ್ರೆ, ಹೇರ್ ಫಾಲ್ ಆಗ್ತಾ ಇದ್ರೆ ಯಾವ ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಇದೆ, ಯಾವ ಟ್ರೀಟ್ಮೆಂಟ್ ಯಾವ್ದಕ್ಕೋಸ್ಕರ ತಗೋಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋಲಿ ಎಲ್ಲದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ. ಮಿಸ್ ಹೇರ್ ಕ್ಲಿನಿಕ್ ಅಲ್ಲಿ ಮೊದಲನೇದಾಗಿ ಬರೋದು PRP ಟ್ರೀಟ್ಮೆಂಟ್ ಅಲ್ಲಿ ಅಡ್ವಾನ್ಸ್ ಮೆಥಡ್. ಎರಡನೇದಾಗಿ ಬರುವಂತದ್ದು ನಿಮಗೆ ಲೋ ಲೈಟ್ ಲೇಸರ್ ಥೆರಪಿ. ಇದರಿಂದ ನಿಮಗೆ ನಿಮ್ಮ ಫಂಗಲ್ ಇನ್ಫೆಕ್ಷನ್, ನಿಮ್ಮ ಡ್ಯಾಂಡ್ರಫ್, ಇಚಿಂಗ್, ಇರಿಟೇಷನ್ ಏನೇ ಇದ್ರೂ ಕ್ಯೂರ್ ಆಗುತ್ತೆ. ಮೂರನೇದಾಗಿ ಬರೋದು ನಿಮಗೆ GFC ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್. ಇದರಿಂದ ನಿಮಗೆ 60 to 70% ಹೇರ್ ಗ್ರೋತ್ ಆಗುತ್ತೆ, ನಿಮ್ಮ ಹೇರ್ ಫಾಲ್ ನ ಸ್ಟಾಪ್ ಮಾಡುತ್ತೆ, ನಿಮ್ಮ ಹೇರ್ ರೂಟ್ಸ್ ನ ಸ್ಟ್ರೆಂತ್ ಕೊಡುತ್ತೆ. ನೆಕ್ಸ್ಟ್ ಬರೋಂತದ್ದು QR678. ಇದನ್ನ ಮೈಕ್ರೋ ನೀಡ್ಲಿಂಗ್ ಮೆಥಡ್ ಮೂಲಕ ನಾವು ನಿಮ್ಮ ಸ್ಕ್ಯಾಲ್ಪ್ ಅಲ್ಲಿ ಇಂಜೆಕ್ಟ್ ಮಾಡಿದಾಗ ನಿಮಗೆ 80 to 90% ಗ್ರೋತ್ ಆಗುತ್ತೆ, ನಿಮ್ಮ ಹೇರ್ ಫಾಲ್ ರೆಡ್ಯೂಸ್ ಆಗುತ್ತೆ. ಐದನೇದಾಗಿ ನಿಮಗೆ ಎಲ್ಲರಿಗೂ ಗೊತ್ತಿರುವಂತದ್ದು ಹೇರ್ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ನಮ್ಮಲ್ಲಿ ಸಫೈರ್ ಮೆಥಡ್ ಅನ್ನೋದಿದೆ. ಸಫೈರ್ ಮೆಥಡ್ ಅಲ್ಲಿ ಏನು ಅಂದ್ರೆ ನಾವು ಸಫೈರ್ ಬ್ಲೇಡ್ಸ್ ನ ಯೂಸ್ ಮಾಡೋದ್ರಿಂದ ಪ್ಲಸ್ ನಿಮ್ಮ ಗ್ರಾಫ್ಸ್ ನ ಸೇವ್ ಮಾಡೋದಕ್ಕೆ ಅಡ್ವಾನ್ಸ್ ಸೀರಮ್ ಯೂಸ್ ಮಾಡೋದ್ರಿಂದ ನಿಮಗೆ ಸ್ಕಾರ್ಸ್ ಕಮ್ಮಿ ಆಗುತ್ತೆ, ರಿಸಲ್ಟ್ಸ್ ತುಂಬಾ ಚೆನ್ನಾಗಿರುತ್ತೆ, ನಿಮ್ಮ ಹೇರ್ ಡೆನ್ಸಿಟಿ ಅಮೇಜಿಂಗ್ ಆಗಿರುತ್ತೆ. ಏಳನೇದಾಗಿ ನಿಮಗಿರೋದು ಅಡ್ವಾನ್ಸ್ಡ್ ಐವಿ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಿಮ್ಮ ಬಾಡಿಯಲ್ಲಿ ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಥವಾ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಅಥವಾ ಬೇರೆ ಯಾವ್ದಾದ್ರು ಕಾರಣಗಳಿಂದ ಹೇರ್ ಲಾಸ್ ಆಗ್ತಾ ಇದ್ರೆ ಅದನ್ನ ನಾವು IV ಮುಖಾಂತರ ನಿಮ್ಮ ಬಾಡಿಗೆ ಕೊಡ್ತೀವಿ. ಸೊ ಇಷ್ಟು ಟ್ರೀಟ್ಮೆಂಟ್ಸ್ ಮಿಸ್ಟರ್ ಹೇರ್ ಕ್ಲಿನಿಕ್ ಅಲ್ಲಿ ಇದೆ. ಇದರಲ್ಲಿ ಯಾವ ಟ್ರೀಟ್ಮೆಂಟ್ ಬೇಕು ಅಂತ ನೀವು ನಮ್ಮ ಹೇರ್ ಎಕ್ಸ್ಪರ್ಟ್ಸ್ ನ ಕಾಂಟ್ಯಾಕ್ಟ್ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ರೂಟ್ ಕಾಸ್ ಅನಾಲಿಸಿಸ್ ಮಾಡಿ ನಿಮಗೆ ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟು 100% ರಿಸಲ್ಟ್ಸ್ ಕೊಡೋದು ನಮ್ಮ ಟೀಮಿನ ಜವಾಬ್ದಾರಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸುಮಾರು ಜನಕ್ಕೆ ಇದ್ರ ಬಗ್ಗೆ ಒಂದು ಐಡಿಯಾ ಬೇಕಾಗಿರುತ್ತೆ, ಯಾವ್ಯಾವ ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಇದೆ ಅಂತ ಅವ್ರಿಗೂ ಯೂಸ್ ಆಗಿರುತ್ತೆ. ಥ್ಯಾಂಕ್ ಯು.